ವೇದನ ನೋಡಿದ ತಕ್ಷಣ ಅಂಬುಜಾ ತುಂಬಾನೇ ಖುಷಿ ಪಡ್ತಾರೆ. ವೇದ ನಿನ್ನ ನೋಡ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೋತಿದ್ದೆ, ಕೊನೆಗೂ ಇವತ್ತು ಕಾಲ ಕೂಡ ಬಂತು ಅಂತ ತಪ್ಕೊಂಡು ಅಳ್ತಿರ್ತಾರೆ. ಆಗ ನೀವು ಅಂತ ವೇದ ಕೇಳಿದಾಗ ಯಾಕಮ್ಮ ಹಾಗೆ ನೋಡ್ತಿದ್ಯಾ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ, ನಾನು ನಿಮ್ಮಮ್ಮ ಅಂತ ಹೇಳಕ್ ಹೋಗ್ತಾರೆ ಅಂಬುಜಾ. ಆಗ ಸತ್ಯಮೂರ್ತಿ ಬಂದು ನಿಮ್ಮತ್ತೆ, ಇವ್ರು ಬೇರೆ ಯಾರು ಅಲ್ಲ ನಿಮ್ಮತ್ತೆ ಅಂತ ಸತ್ಯಮೂರ್ತಿ ಹೇಳ್ತಾರೆ. ನಮ್ಮತ್ತೆ ಅಂದ್ರೆ ಅಂತ ವೇದ ಕೇಳ್ತಾಳೆ. ನಿಮ್ಮತ್ತೆ ಅಂದ್ರೆ ನನ್ನ ಹೆಂಡತಿ ಅಂದ್ರೆ ಈ ಕಮಂಗಿ ಇದನ್ನಲ್ಲ ಇವ್ರಮ್ಮ ಅಂತ ಪ್ರೀತಮ್ ಬಗ್ಗೆ ಹೇಳ್ತಿರ್ತಾರೆ. ಅದೇನದು ಕಮಂಗಿ ಅಂತ ಬೈಯೋದು, ಯಾಕೆ ಈ ಥರ ಬೈತಿದ್ದೀರಾ ಅಂತ ಸತ್ಯಮೂರ್ತಿಗೆ ಪ್ರೀತಮ್ ಕೇಳ್ತಾನೆ. ಅಯ್ಯೋ ನಾನು ಬೈದೆ ಇನ್ಯಾರೋ ಬೈತಾರೆ, ಇನ್ನೇನು ಅಪ್ಪ ಅಮ್ಮನ್ನೇ ದೂರ ಇಟ್ಟಿದ್ಯಾ ನೀನು, ಇನ್ನೇನು ನಿನಗೆ ಬೈದೆ ಪೂಜೆ ಮಾಡಬೇಕಾ, ಯಾಕಮ್ಮ ನನ್ನ ಬೈಯೋ ಅಂತ ಅಧಿಕಾರ ಇಲ್ವಾ ನನಗೆ ಅಂತ ವೇದ ಹತ್ರ ಸತ್ಯಮೂರ್ತಿ ಕೇಳ್ತಾರೆ. ಇಲ್ಲ ಮಾವ ಬೈಬೋದು ನೀವು, ಎಲ್ಲ ಅಧಿಕಾರ ಇದೆ ಅಂತ ವೇದ ಹೇಳ್ತಾಳೆ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಅಂಬುಜಾ ಹೇಳಿದಾಗ ಸಾರಿ ಅತ್ತೆ ನನಗೆ ಗೊತ್ತಾಗ್ಲಿಲ್ಲ ಅಂತ ವೇದ ಹೇಳ್ತಾಳೆ. ಅಯ್ಯೋ ನೀನು ಈ ಥರ ಅತ್ತೆ ಅಂತ ಕರಿಬೇಡಮ್ಮ, ಇಷ್ಟು ದಿನ ನೀನು ಅಮ್ಮ ಅಮ್ಮ ಅಂತಾನೆ ಕರೀತಿದ್ದೆ, ನನ್ನ ಒಂದ್ಸಲಿ ಅಮ್ಮ ಅಂತ ಕರಿ ದಯವಿಟ್ಟು ಅಂತ ಅಂಬುಜಾ ಹೇಳ್ತಾರೆ. ಆಗ ವೇದ ಅಮ್ಮ ಅಂತ ಕರೀತಾಳೆ. ಆಗ ಅಂಬುಜಾಗೆ ತುಂಬಾನೇ ಖುಷಿಯಾಗಿ ಅಳ್ತಿರ್ತಾರೆ. ಅಯ್ಯೋ ಅಮ್ಮ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ, ಅಳ್ಬೇಡಿ ನೀವು, ಸಮಾಧಾನ ಮಾಡ್ಕೊಳ್ಳಿ ಅಂತ ವೇದ ಹೇಳ್ತಾಳೆ. ಇವ್ರು ನಿನ್ನ ಅತ್ತೆ ಆಗಿದ್ರು ನಿನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ಹಾಗೇನೆ ನಿನ್ನ ಸ್ವಂತ ತಾಯಿ ಇದ್ದಾಗೆ ಇವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೀನು ಹೇಗೆ ನನ್ನ ಅಮ್ಮ ಅಮ್ಮ ಅಂತ ಹೇಳ್ತೀಯೋ ಆದ್ರೆ ಇವರೇ ನಿಜವಾದ ಅಮ್ಮ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಪ್ರೀತಿ ಕೊಟ್ಟು ನಿನ್ನ ಸೊಸೆ ತರ ನೋಡ್ಕೊಂಡಿಲ್ಲ, ಸ್ವಂತ ಮಗಳ ತರನೇ ನೋಡ್ಕೊಂಡಿದ್ದಾರೆ ಅಂತ ಜಯ ಹೇಳ್ತಾರೆ. ಓ ಹೌದಾ, ಹಾಗಾದ್ರೆ ಅಮ್ಮ ನೀವ್ ಯಾಕೆ ಇಷ್ಟು ದಿನ ನನ್ನ ನೋಡಕ್ ಬರ್ಲಿಲ್ಲ ಅಂತ ವೇದ ಕೇಳ್ತಾಳೆ. ಅದು ನನ್ಗೆ ಗೊತ್ತಾಗ್ಲಿಲ್ಲ ಅಮ್ಮ, ಅದಕ್ಕೆ ಬರ್ಲಿಲ್ಲ, ನೀನ್ ಏನ್ ಬೇಜಾರು ಮಾಡ್ಕೋಬೇಡ, ಈಗ ಬಂದಿದ್ದೇನಲ್ಲ ಅಂತ ಅಂಬುಜಾ ಹೇಳ್ತಾರೆ. ಸರಿ ಆಯ್ತಮ್ಮ, ಹಾಗಾದ್ರೆ ಇನ್ಮೇಲಿಂದ ನಾನು ಫಾರಿನ್ಗೆ ಹೋಗೋವರೆಗೂ ಎಲ್ಲರೂ ಇಲ್ಲೇ ಇರಬೇಕು ಅಂತ ವೇದ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಏನು ಫಾರಿನ್ನ ಅಂತ ಸತ್ಯಮೂರ್ತಿ ಕೇಳ್ತಾರೆ. ಹಾ ಹೌದು ಫಾರಿನ್ನು ಅಂತ ವೇದ ಹೇಳ್ತಾಳೆ. ಏ ವೇದ ಅದೆಲ್ಲ ಯಾಕೆ ಈಗ ಮಾತಾಡ್ತಿದ್ಯಾ, ಅವ್ರ ಹತ್ರ ಏನು ಹೇಳೋದು ಬೇಡ, ಬಾ ನೀನು ಸುಸ್ತಾಗಿದ್ಯಾ ರೆಸ್ಟ್ ಮಾಡು ಬಾ ಅಂತ ಪ್ರೀತಮ್ ಹೇಳ್ತಾನೆ. ಇಲ್ಲ ಪ್ರೀತಮ್ ನನ್ಗೇನು ಸುಸ್ತಾಗಿಲ್ಲ, ನಾನು ಆರಾಮಾಗಿ ಇದ್ದೀನಲ್ಲ ಅಂತ ವೇದ ಹೇಳ್ತಾಳೆ. ಏ ಕತ್ತೆ ಏನೋ ಅದು, ಅಲ್ಲ ನಮ್ಗೆ ಕೇಳ್ದೆ ಕದ್ದು ಮುಚ್ಚಿ ಏನಾದರೂ ಫಾರಿನ್ ಕರ್ಕೊಂಡು ಹೋಗೋ ಪ್ಲಾನ್ ಹಾಕೊಂಡಿದ್ಯಾ ಹೇಗೆ ಅಂತ ಜಯ ಕೇಳ್ತಾರೆ. ನನ್ನ ಹೆಂಡತಿನ ನಾನು ಫಾರಿನ್ ಕರ್ಕೊಂಡು ಹೋಗೋಕ್ಕೆ ಯಾರು ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗಬೇಕು, ಯಾರ ಪರ್ಮಿಷನು ಬೇಕಾಗಿಲ್ಲ ಅಂತ ಪ್ರೀತಮ್ ಹೇಳ್ತಾನೆ. ಅಯ್ಯೋ ಯಜಮಾನ್ರೆ ಇದೇನಿದು ಸಡನ್ ಆಗಿ ಫಾರಿನ್ ಅಂತ ಹೇಳ್ತಿದ್ದೀರಾ, ಏನು ವಿಷಯ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಇದೆಲ್ಲ ಅಂತ ವಿಕ್ರಮ್ ಕೇಳ್ತಾನೆ. ಡ್ರೈವರ್ಗೆ ಇದೆಲ್ಲ ಹೇಳೋ ಅಗತ್ಯ ಇಲ್ಲ, ನೀನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ಯಾ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ನಿನ್ನ ಕೆಲಸ ಎಷ್ಟು ಅಷ್ಟನ್ನ ಮಾತ್ರ ನೋಡ್ಕೊ ಅಂತ ಪ್ರೀತಮ್ ಹೇಳ್ತಾನೆ. ನೀವು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಹೇಳ್ತೀನಿ ಬಿಡಿ ಪ್ರೀತಮ್ ಅಂತ ವೇದ ಹೇಳ್ತಾಳೆ. ಅದು ಏನಂದ್ರೆ ನಿನ್ನ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಆಗ ಡಾಕ್ಟರ್ ಹೇಳಿದ್ರು ನನಗೆ ಹಳೆ ನೆನಪೆಲ್ಲ ವಾಪಸ್ ಬರಬೇಕು ಅಂದ್ರೆ ಫಾರಿನ್ಗೆ ಹೋಗ್ಬೇಕಂತೆ, ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ವಾಪಸ್ ಬರುತ್ತಂತೆ ಅಂತ ವೇದ ಹೇಳ್ತಾಳೆ. ಆಗ ಮನೆಯವರೆಲ್ಲ ಗಾಬರಿಯಾಗಿ ಅಲ್ಲ ಈ ವಿಷಯ ಎಲ್ಲ ಯಾಕೆ ನಮ್ಮಿಂದ ಮುಚ್ಚಿಟ್ಟಿದ್ದು, ಗೊತ್ತಿಲ್ಲದೆ ಯಾಕೆ ಹೋಗ್ತಿರೋದು ಅಂತ ಜಯ ಕೇಳ್ತಾಳೆ. ಹೇಳ್ಬಿಟ್ರೆ ನೀವೇ ನಮ್ಮ ಜೊತೆ ಬರ್ತಿದ್ರಾ ಅಂತ ಪ್ರೀತಮ್ ಕೇಳ್ತಾನೆ. ಹಾ ಬರ್ತಿದ್ವಿ, ಅದಕ್ಕೇನಂತೆ ನಾವು ಬರ್ತೀವಿ ಅಂತ ಜಯ ಹೇಳ್ತಾರೆ. ಅದೇನು ಹಿರಿಯೂರು ಚೆಲ್ಕೆರೆ ಅಂತ ಅನ್ಕೊಂಡ್ರ, ಯಾರ ಹತ್ರನೂ ವೀಸಾ ಪಾಸ್ಪೋರ್ಟ್ ಇಲ್ಲ, ಅದೇಗೆ ಹೋಗ್ತೀರಾ ಎಲ್ರು, ಅದೇನು ಪಕ್ಕ ದೂರ, ಸುಮ್ಮನೆ ಬಸ್ ಹತ್ಕೊಂಡು ಹೋಗೋಕ್ಕೆ ಫ್ಲೈಟಲ್ಲಿ ಹೋಗೋದು ಅಂತ ಶೈಲು ಹೇಳ್ತಾಳೆ. ಯಾರ ಹತ್ರನೂ ಪಾಸ್ಪೋರ್ಟ್ ಇಲ್ವಲ್ಲ ಮತ್ತೆ ಹೇಗೆ ಹೋಗೋದು, ಇದ್ದಿದ್ರೆ ಹೋಗ್ಬೋದಾಗಿತ್ತು ಅಂತ ಮೇಷ್ ಹೇಳ್ತಾರೆ. ಹಾಗಾದ್ರೆ ನೀವು ಬರ್ತಿದ್ರಾ ಅಂತ ವೇದ ಕೇಳ್ತಾಳೆ. ಹಾಗಲ್ಲ ಯಾರ ಹತ್ರನೂ ಇಲ್ವಲ್ಲ, ಇದ್ದಿದ್ರೆ ಯಾರಾದ್ರೂ ಹೋಗ್ಬೋದಿತ್ತು ಅಂತ ಹೇಳ್ದೆ ಅಷ್ಟೇ ಅಮ್ಮೋರೆ ಅಂತ ಮೇಷ್ ಹೇಳ್ತಾರೆ. ನಮ್ಮ ವೇದ ಮೇಡಮ್ ಎಲ್ಲ ಅಲ್ಲಿಗೆ ಹೋಗೋದಿಲ್ಲ, ಅವ್ರು ಇಲ್ಲೇ ಇರ್ತಾರೆ ಅಲ್ವಾ ಮೇಡಮ್ ಅಂತ ವಿಕ್ರಮ್ ಕೇಳ್ತಾನೆ. ಇಲ್ಲ ನಾನು ಹುಷಾರಾಗಬೇಕಲ್ವಾ, ಹುಷಾರಾಗಬೇಕು, ಹಳೆ ನೆನಪೆಲ್ಲ ವಾಪಸ್ ಬರಬೇಕು ಅಂದರೆ ನಾನು ಅಲ್ಲಿಗೆ ಹೋಗಲೇಬೇಕು, ಹೋಗ್ತೀನಿ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಮನೆಯವರೆಲ್ಲ ಅಳ್ತಿರ್ತಾರೆ. ಇದು ಪ್ರೀತಮ್ ಪ್ಲಾನೆ, ಗೊತ್ತಿದ್ದು ಏನೋ ಮಾಡ್ತಿದ್ದಾನೆ ಅಂತ ಎಲ್ಲರೂ ಟೆನ್ಷನ್ ಆಗಿರ್ತಾರೆ. ಗೊತ್ತಾಯ್ತಾ, ನಾನು ವೇದ ಮಾತ್ರನೇ ಹೋಗ್ತಾ ಇರೋದು ಅಂತ ಪ್ರೀತಮ್ ಹೇಳ್ತಾನೆ. ಹಾಗಾದ್ರೆ ನನ್ನ ಹತ್ರ ವೀಸಾ ಪಾಸ್ಪೋರ್ಟ್ ಎಲ್ಲ ಇದೆ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಇದ್ರೆ ಏನು, ಟಿಕೆಟ್ಸ್ ಬುಕ್ ಆಗಿರೋದು ನನ್ನ ಹೆಂಡತಿ ಹೆಸರಲ್ಲಿ ಮಾತ್ರನೇ, ಸೊ ನಾವು ಮಾತ್ರನೇ ಹೋಗ್ತಾ ಇರೋದು ಅಲ್ಲಿಗೆ ಅಂತ ಇಲ್ಲಿ ಪ್ರೀತಮ್ ಹೇಳ್ತಾನೆ. ನಿಮ್ಗೆ ಬರೀ ವೇದ ಇಲ್ಲಿರೋದು ಮಾತ್ರನೇ ಮುಖ್ಯ, ಅವಳಿಗೆ ವಾಪಸ್ ಹಳೆ ನೆನಪು ಬರೋದು ಅದೆಲ್ಲ ಯಾವುದು ಬೇಕಾಗಿಲ್ಲ, ಆದ್ರೆ ನನಗೆ ನನ್ನ ಹೆಂಡತಿ ಹುಷಾರಾಗೋದು ಮುಖ್ಯ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇದಕ್ಕೆ ಯಾರು ಅಡ್ಡಿ ಬರಬೇಡಿ, ನಾಳೆ ನೈಟೇ ನಾವು ಹೊರಡಬೇಕು, ನಾವು ಫಾರಿನ್ಗೆ ಹೋಗಲೇಬೇಕು ಅಂತ ಪ್ರೀತಮ್ ಹೇಳ್ತಾನೆ. ವೇದ ಎಲ್ಲ ಬ್ಯಾಗು ಪ್ಯಾಕ್ ಮಾಡ್ಕೊ, ನಾವು ನಾಳೆನೇ ಹೊರಡಬೇಕು, ಹಾಗೆ ಇವ್ರ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಆರಾಮಾಗಿ ರೆಸ್ಟ್ ಮಾಡು, ನೀನು ಸುಮ್ಮನೆ ಜರ್ನಿ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಪ್ರೀತಮ್ ಹೇಳಿ ಹೋಗ್ತಾನೆ. ವೇದ ಬಾ ನಿನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಶೈಲು ಕರ್ಕೊಂಡು ಹೋಗ್ತಾಳೆ. ಆಗ ಮತ್ತೆ ಅಂಬುಜಾ ಕಡೆ ಹಾಗೆ ಜಯ ಕಡೆ ವೇದ ನೋಡ್ತಿರೋದನ್ನ ನೋಡಿ ಅಲ್ಲೇ ನೋಡ್ತಿದ್ಯಾ ಟೈಮ್ ಆಗುತ್ತೆ ಬಾ ವೇದ ಅಂತ ಶೈಲು ಕರ್ಕೊಂಡು ಹೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಮನೆಯವರೆಲ್ಲ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಕಟ್ಕೊಂಡ್ ಗಂಡ, ತಾಳಿ ಕಟ್ಟಿರೋ ಗಂಡ ಎದುರುಗಡೆನೆ ಇರ್ಬೇಕಾದ್ರೆ ಇದೆಲ್ಲ ಇವ್ನು ಮಾಡ್ತಿದ್ದಾನೆ, ತುಂಬಾ ಅತಿರೇಕ ಆಯ್ತು ಅಂತ ಜಯ
ಜಯ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿರೋ ವೇದಾನ ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ನಾನು ಕಟ್ಟಿರೋ ತಾಳಿನ ಬಲವಂತವಾಗಿ ಕೀಳಕ್ಕೆ ಹೋದಾಗಲೇ ಅವ್ನ ಟೈಮ್ ಸ್ಟಾರ್ಟ್ ಆಗೋಯ್ತು ಅಂತ ಕೋಪ ಮಾಡ್ಕೊಂಡು ವಿಕ್ರಮ್ ಹೇಳ್ತಾನೆ, ಏನು ಮಾಡೋದು ಈಗ ಅಂತ. ಇಲ್ಲ ಅಕಸ್ಮಾತ್ ಏನಾದರೂ ಅವಳು ಫಾರಿನ್ ಹೊರಟೋಗಿ ಮುಂದೆ ಏನಾದರೂ ಅವಳಿಗೆ ನೆನಪು ವಾಪಸ್ ಬಂದು ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಏನು ಮಾಡೋದು ಅಂತ ಅಜ್ಜಿ ಕೇಳ್ತಾರೆ. ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಅಂಬುಜಾ ಹೇಳಿ, ಹೇಗಾದರೂ ಮಾಡಿ ಆ ಪಾಪಿ ಜೊತೆ ನಮ್ಮ ವೇದ ಹೋಗೋದನ್ನ ತಡೀರಿ ದಯವಿಟ್ಟು ಅಂತ ಸತ್ಯಮೂರ್ತಿ ಹತ್ರ ಕೇಳ್ಕೊತಾರೆ ಅಂಬುಜಾ. ಹಾಗಂತ ಈಗ ಅವನ್ನ ಹೇಗಾದರೂ ಮಾಡಿ ತಡಿಯೋಕ್ಕೆ ಅಥವಾ ಅರೆಸ್ಟ್ ಮಾಡ್ಸೋಕ್ಕಾಗತ್ತಾ, ವೇದ ಮುಂದೆ ಮಾಡಿಸಿದ್ರೆ ಅವಳಿಗೆ ಆಘಾತ ಆಗಲ್ವಾ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಸೇರ್ಕೊಂಡು ಅವನ್ನ ಎತ್ತಾಕೊಂಡು ಬಂದು ಕೈಕಾಲು ಮುರಿಯೋಣ ಅಂತ ವಿಷ್ಣು ಹೇಳ್ತಾರೆ. ಇದಕ್ಕೋಸ್ಕರನೇನಾ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು, ಏನು ಮಾತಾಡ್ತಿದ್ಯಾ ವಿಷ್ಣು ಅಂತ ಮೇಷ್ ಹೇಳ್ತಾರೆ. ಹಾಗಲ್ಲಪ್ಪ, ಬೇರೆ ಏನು ದಾರಿ ಇದೆ ನಮಗೆ, ಈಗ ತಡಿಲೇಬೇಕಲ್ವಾ ನಾವು ಫಾರಿನ್ಗೆ ಹೋಗೋದನ್ನ, ನಾಳೆನೇ ಹೋಗ್ತಿದ್ದಾರೆ ಅಂತ ವಿಷ್ಣು ಹೇಳ್ತಾರೆ. ಅದೆಲ್ಲ ಏನು ಮಾಡಬೇಡ ವಿಕ್ರಮ್, ಸಾಧ್ಯ ಆದರೆ ಅವನ ಕತೆನ ಮುಗಿಸ್ಬಿಡು ಅಂತ ಮೇಷ್ ಹೇಳಿದಾಗ, ರೀ ಏನು ಹೇಳ್ತಿದ್ದೀರಾ ನೀವು, ಏನು ಮಾತಾಡ್ತಿದ್ದೀರಾ ನೀವು ಅಂತ ಜಯ ಶಾಕಿಂದ ಕೇಳ್ತಾರೆ. ಹೌದು ಜಯ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಹೇಳ್ತಾ ಇದ್ದೀನಿ. ಆ ಪ್ರೀತಮ್ಮನ್ನು ರಾಕ್ಷಸ ದುರ್ಯೋಧನ ಅಟ್ಟಹಾಸ ತಡೆಯೋದಕ್ಕೆ ಇವತ್ತೊಂದಿನ ನೀನು ಭೀಮನಾಗಿ ಬದಲಾಗು ವಿಕ್ರಮ್, ಅವನ ಕತೆನ ಮುಗಿಸು, ನಮ್ಮ ವೇದನ ನಾವು ಕಾಪಾಡ್ಕೋಬೇಕು ಅಂತ ಮೇಷ್ ಹೇಳ್ತಾರೆ. ನೀವೇನು ಹೇಳ್ದೆ ಇದ್ರು ಅಷ್ಟೆಲ್ಲ ಮಾಡಿದ್ದೀನಿ, ನೀವು ಬೇಡ ಬೇಡ ಅಂದರೂ ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ್ದೀನಿ, ನಾನು ಎಲ್ರಿಗೂ ಹೊಡ್ತಿದ್ದೀನಿ, ಈಗ ನೀವೇ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿದ್ದೀರಾ, ಇನ್ನೂ ಅವನ್ನ ಬಿಡೋ ಮಾತೇ ಇಲ್ಲ, ಇವತ್ತು ಅವ್ನ ಟೈಮ್ ಮುಗೀತು ಅಂತಾನೆ ಅರ್ಥ ಅಂತ ಕೋಪ ಮಾಡಿಕೊಂಡು ಮಚ್ತೋಗುತ್ತಾನೆ ವಿಕ್ರಮ್. ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಬೇಡ, ಯಾಕಂದ್ರೆ ಗೌರವರನ್ನ ಮುಗ್ಸೋಕ್ಕೋಸ್ಕರ ಕೃಷ್ಣ ಗುರುಕ್ಷೇತ್ರದವರೆಗೂ ಕಾದ, ಹಾಗೇನೆ ಆತ್ರ ಬೇಡ, ತಾಳ್ಮೆಯಿಂದ ಇರೋಣ. ರಾವಣನ್ನ ಮುಗ್ಸಕ್ಕೆ ರಾಮ ಯುದ್ಧದ ಸಮಯದವರೆಗೂ ಕಾದ, ಹಾಗೆ ನೀನು ಸಮಯ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಈಗ ಈ ತರ ಮಾಡಿದ್ರೆ ವೇದ ಮುಂದೆ ನೀನ್ ಕೆಟ್ಟವನಾಗ್ತೀಯ, ಸಮಯ ಬರೋವರೆಗೂ ಕಾಯಿ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಏನ್ ಸಮಯ ಬರೋವರೆಗೂ ಕಾಯೋದು ಸರ್, ಇನ್ನು 24 ಗಂಟೆ ಅಷ್ಟೇ ಇರೋದು, ನಾಳೆನೆ ಹೊರಟೋಗ್ತಾರೆ ಅವರು ಅಂತ ವಿಕ್ರಮ್ ಹೇಳಿದಾಗ, 24 ಗಂಟೆ ಇದೆಯಲ್ಲ ಸಾಕಲ್ವಾ, ಅಷ್ಟೇ ಮಾತಾಡೋಣ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಮತ್ತೆ ಈಗ ಏನ್ ಮಾಡೋದು ಅಂತ ಅಂಬುಜಾ ಹೇಳಿದಾಗ, ಒಂದು ಕೆಲಸ ಮಾಡೋಣ, ವೇದದ ಜೊತೆ ಮಾತಾಡೋಣ, ಎಲ್ಲರೂ ಕೂತ್ಕೊಂಡು ಮಾತಾಡಿ ಅವನ ಜೊತೆ ಹೋಗೋದು ಇಷ್ಟ ಇಲ್ಲ, ದಯವಿಟ್ಟು ಹೋಗಬೇಡ ಇಲ್ಲೇ ಇರು ಅಂತ ಕೇಳ್ಕೊಳ್ಳೋಣ, ಅವಳ ಮನಸ್ಸು ಕರಗಿದ್ರು ಕರಗ್ಬೋದು, ಅವಳು ಹೋಗಲ್ಲ ಅಂದರೆ ಆ ಪ್ರೀತಮ್ ಏನು ಮಾಡೋಕ್ಕಾಗಲ್ಲ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಇದು ನಿಜವಾಗ್ಲೂ ಆಗುತ್ತಾ ಅಂತ ಅಂಬುಜಾ ಮತ್ತೆ ಮೇಷ್ಟ್ರು ಕೇಳಿದಾಗ, ಒಂದ್ಸಲಿ ಪ್ರಯತ್ನ ಪಟ್ಟು ನೋಡೋಣ, ಆದರೂ ಆಗ್ಬೋದು, ವೇದ ಮನಸ್ಸು ಬದಲಾಯಿಸ್ಕೋಬೋದು ಅಂತ ಜಯ ಹೇಳ್ತಾರೆ. ಸರಿ ಆಯಿತು, ಈಗ ನಾವು ಹೋಗಿ ಮಾತಾಡೋಣ, ನೀನು ಕಾನೂನನ್ನ ಕೈಗೆ ತಗೋಬೋದು, ಆದರೆ ಕಾನೂನು ಯಾವುದನ್ನು ಕೇಳೋದಿಲ್ಲ, ಸಾಕ್ಷಿ ಹೊಂದಿದ್ರೆ ಸಾಕು, ಆಮೇಲೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಈ ಪರಿಸ್ಥಿತಿಲಿ ವೇದಾಗೆ ಹಳೆ ನೆನಪು ವಾಪಸ್ ಬರಬೇಕು, ಅವಳಿಗೆ ವಾಪಸ್ ಬರಬೇಕು ಹಳೆ ನೆನಪು ಅಂದರೆ ನೀನು ಅವಳ ಜೊತೆ ಯಾವಾಗಲೂ ಇರಬೇಕು, ಅದಕ್ಕೋಸ್ಕರ ತಾಳ್ಮೆಯಿಂದ ಇರು ವಿಕ್ರಮ್ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲರೂ ಒಪ್ಕೊಂಡು ವೇದ ಜೊತೆ ಮಾತಾಡಕ್ಕೆ ಹೋಗ್ತಾರೆ. ವಿಕ್ರಮ್ ಬೇಜಾರು ಮಾಡಿಕೊಂಡು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಅವನು ಯಾವನ ಹೋಗ್ತಿದ್ದಾನೆ, ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ, ನನ್ನ ಜನ್ಮಕ್ಕಿಷ್ಟು ಬೇತಾಳ, ಯಾಕೆ ಈ ಥರ ಮಾಡ್ತಿದ್ಯಾ, ನಾನು ಯಾರ ಮೇಲಾದರೂ ಕೈ ಮಾಡಿದ್ರೆ ದೂರ ಹೋಗ್ತೀನಿ ಅಂತ ಹೇಳಿದ್ದೆ, ಆದರೆ ಈಗ ನಾನು ಕೈ ಮಾಡಿಲ್ಲ ಅಂದ್ರೇ ನೀನು ನನ್ನಿಂದ ದೂರ ಹೋಗ್ತೀಯಾ, ನನ್ನ ಬಿಟ್ಟು ಹೋಗ್ತೀಯಾ, ನಾನು ಏನು ಮಾಡಲಿ, ಬೇರೆ ದಾರಿನೇ ಇಲ್ಲ ಅಂತ ಬೇಜಾರು ಮಾಡಿಕೊಂಡು, ಇಲ್ಲ ಇದೇ ಸರಿಯಾದ ದಾರಿ ಅಂತ ಪ್ರೀತಮ್ ಹತ್ರ ಮಾತಾಡಕ್ಕೆ ಹೋಗ್ತಾನೆ ವಿಕ್ರಮ್. ಯಾ ಕ್ರಿಮಿಕೀಟ ಕೂಡ ನನ್ನ ಮತ್ತೆ ವೇದ ಮಧ್ಯೆ ಬರಬಾರ್ದು, ಆದರೆ ಆ ವಿಕ್ರಮ್ ಏನು ಮಾಡ್ತಾನೋ ಅಂತ ಪ್ರೀತಮ್ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಪ್ರೀತಮ್ ಅಂತ ವಿಕ್ರಮ್ ಜೋರಾಗಿ ಕಿರ್ಚ್ಕೋತಾನೆ. ಯಾಕೋ ಈ ಥರ ಕಿರ್ಚ್ಕೋತಾ ಇದೆಯಾ ಅಂತ ಪ್ರೀತಮ್ ಹೇಳಿದಾಗ, ಬ್ಯಾಲೆನ್ಸ್ ಕ್ಲಿಯರ್ ಮಾಡೋದಿದೆ ಅದಕ್ಕೆ ಬಂದಿದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ. ಬ್ಯಾಲೆನ್ಸ್ ಏನದು ಅಂತ ಪ್ರೀತಮ್ ಕೇಳಿದಾಗ, ಈಗ ಗೊತ್ತಾಗುತ್ತೆ ನೋಡು, ನೀನು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ಅಂತ ಶೂಟ್ ಮಾಡ್ತಾನೆ. ಆಗ ವೇದ ಕೂಡ ಅದನ್ನ ನೋಡ್ತಾಳೆ. ಪ್ರೀತಮ್ ಬಿದ್ದಿರೋದನ್ನ ನೋಡಿದ ತಕ್ಷಣ ವೇದಾಗೆ ಶಾಕ್ ಆಗಿ ಪ್ರೀತಮ್ ಅಂತ ಜೋರಾಗಿ ಕಿರ್ಚ್ಕೊಂಡು ಅವಳು ಕೂಡ ಹಾಗೆ ಬಿದ್ದೋಗ್ತಾಳೆ. ಎದ್ದೇಳು ವೇದ ಅಂತ ಜಯ ಸತ್ಯಮೂರ್ತಿ ಎಲ್ಲರೂ ಎದ್ದೇಳಿಸ್ತಾ ಇದ್ರು, ವೇದ ಎದ್ದೇಳೋದಿಲ್ಲ, ಹಾಗೆ ಅವಳು ಕುಸ್ತು ಬಿದ್ದೋಗಿರ್ತಾಳೆ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ವಿಕ್ರಮ್, ನಾನು ಏನಾದರೂ ಅವ್ನಿಗೆ ಹೊಡೆದ್ರೆ ವೇದಾಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಊಹೆ ಮಾಡ್ಕೊತಿರ್ತಾನೆ. ಇಲ್ಲ ನನ್ನ ಬೇತಾಳಂಗೆ ಏನೂ ಆಗಬಾರ್ದು, ನಾನು ದುಡ್ಕೋದು ಬೇಡ, ನಿಧಾನಕ್ಕೆ ಹೆಜ್ಜೆ ಇಡೋಣ ಅಂತ ಮತ್ತೆ ಯೋಚನೆ ಮಾಡ್ತಿರ್ತಾನೆ. ಅವಳಿಗೆಲ್ಲ ಸತ್ಯನೂ ಹೇಳ್ಬಿಟ್ರೆ ಅಂತ, ನೀನೇನು ಮಾಡ್ತಿದ್ಯಾ ಇಲ್ಲಿ, ಯಾಕೆ ಇಲ್ಲಿ ಬಂದು ಕೂತಿದ್ಯಾ ಅಂತ ವೇದ ಕೇಳ್ತಾಳೆ. ನಾನು ಡ್ರೈವರ್ ಅಲ್ಲ, ನಾನು ಗುಂಡ, ನೀನು ಯಾವಾಗಲೂ ಕರೀತಿದ್ದಲ್ಲ ಆ ಗುಂಡ, ನಿನಗೆ ಕೈಯಾರೆ ತಾಳಿ ಕಟ್ಟಿರೋ ಅಂತ ಗಂಡ, ಅವನು ಪ್ರೀತಮ್ ಇದ್ದಾನಲ್ಲ, ಅವ್ನು ನಿನ್ನ ಗಂಡ ಅಲ್ಲ, ನಾನು ನಿನ್ನ ಗಂಡ, ನೀನು ಮರ್ತೋಗಿದ್ಯಾ ಅಂತ ಸುಳ್ಳು ಹೇಳ್ಕೊಂಡು ಗಂಡ ಅಂತ ಅವ್ನು ಮೋಸ ಮಾಡ್ತಿದ್ದಾನೆ ಅಂತ ವೇದ ಹತ್ರ ವಿಕ್ರಮ್ ಸತ್ಯ ಹೇಳ್ತಾನೆ. ಆಗ ವೇದ, ಅಯ್ಯೋ ದೇವ್ರೆ ಏನಾಗ್ತಿದೆ, ತುಂಬ ತಲೆನೋವ್ತಿದೆ ಅಂತ ಹಾಗೆ ತಲೆ ಸುತ್ತ ಬಿದ್ದೋಗ್ತಾಳೆ. ಬೇತಾಳ ಏನಾಯ್ತು ಅಂತ ವಿಕ್ರಮ್ ಜೋರಾಗಿ ಕಿರ್ಚ್ಕೋತಾನೆ. ಆಗ ಜಯ ಮತ್ತೆ ಮೇಷ್ಟ್ರು ಕೂಡ ಬರ್ತಾರೆ. ಏನೋ ಮಾಡಿದೆ, ಯಾಕೋ ಈ ಥರ ದುಡುಕ್ಬಿಟ್ಟೆ, ಸತ್ಯ ಹೇಳ್ಬೇಡ ಅಂತ ಹೇಳಿದ್ರು, ನೀನು ಇವಳ ಹತ್ರ ಸತ್ಯ ಹೇಳ್ಬಿಟ್ಯಾ, ಎಂತ ಕೆಲಸ ಮಾಡಿಬಿಟ್ಟೆ, ಸತ್ಯ ಹೇಳಿ ಇವಳನ್ನ ಶಾಶ್ವತವಾಗಿ ಕಳ್ಕೊಬಿಟ್ಟಿಯಲ್ಲ, ಅವಳು ಉಸಿರಾಡ್ತಿಲ್ಲ, ಸತ್ತೋಗಿದ್ದಾಳೆ ಅಂತ ಜಯ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ವಿಕ್ರಮ್ಗೆ. ಇಲ್ಲ ಈ ಥರ ಮಾಡಬಾರ್ದು, ಸತ್ಯ ಏನಾದರೂ ಹೇಳಿದ್ರೆ ವೇದಂಗೆ ಏನಾದರೂ ಆಗುತ್ತೆ, ನಾನು ದುಡುಕ್ಬಾರ್ದು ಅಂತ ವಿಕ್ರಮ್ ಕನ್ಸು ಕಾಣ್ತಿರ್ತಾನೆ. ವೇದಾನ ನೋಡಬೇಕು ಅನ್ನಿಸ್ತಿದೆ ಅಂತ ರೂಮ್ಗೆ ಹೋಗ್ತಾನೆ. ಹಾಗೆ ವೇದಾನ ನೋಡ್ತಾ ಕಾಲು ಹಿಡ್ಕೊಂಡು, ಬೇತಾಳ ದಯವಿಟ್ಟು ನಿನ್ಗೆ ಹಳೆ ನೆನಪೆಲ್ಲ ವಾಪಸ್ ಬರಲಿ, ನನ್ನ ಬಿಟ್ಟು ಹೋಗಬೇಡ ಅಂತ ಬೇಜಾರು ಮಾಡ್ಕೊಂಡು ಅಳ್ತಿರ್ತಾನೆ ವಿಕ್ರಮ್. ಇಲ್ಲಿಗೆ ಸಂಚಿಕೆ ಮುಕ್ತ.